ನಮಸ್ಕಾರ. ಎನ್ಆರ್ ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಶುಕ್ರವಾರ. ನಾನು ಡಾಕ್ಟರ್ ಮಧುರಾ ಮಂಜುನಾಥ್. ಸುದ್ದಿಗಳ ವಿವರ. ತಾಯ್ತನ ಎಂಬುದು ಮಹಿಳೆಯ ಜೀವನದ ಪ್ರಮುಖ ಘಟ್ಟವಾಗಿದೆ ಎಂದು ಇನ್ನರ್ವೀಲ್ ಕ್ಲಬ್ ಅಧ್ಯಕ್ಷೆ ರಾಧಿಕಾ ಅರ್ಜುನ್ ತಿಳಿಸಿದರು. ಅವರು ಗುರುವಾರ ಸರ್ಕಾರಿ ಆಸ್ಪತ್ರೆಯ ಸಭಾಂಗಣದಲ್ಲಿ ಇನ್ನರ್ವೀಲ್ ಕ್ಲಬ್ ಹಾಗೂ ಆರೋಗ್ಯ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಡೆದ ವಿಶ್ವ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಆರೋಗ್ಯವಂತ ಮಗು ಹಾಗೂ ಆರೋಗ್ಯವಂತ ತಾಯಿ ಈ ಸಮಾಜಕ್ಕೆ ಅಗತ್ಯವಾಗಿದೆ. ಪ್ರತಿ ವರ್ಷ ಆಗಸ್ಟ್ ಮೊದಲನೇ ವಾರದಲ್ಲಿ ಇನ್ನರ್ವೀಲ್ ಕ್ಲಬ್ ಆರೋಗ್ಯ ಇಲಾಖೆಯ ಸಹಕಾರದೊಂದಿಗೆ ವಿಶ್ವ ಸ್ತನ್ಯಪಾನ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದು, ಇದರ ಜೊತೆಗೆ ಇನ್ನರ್ವೀಲ್ ಕ್ಲಬ್ ವತಿಯಿಂದ ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮ ನಡೆಸುತ್ತಿದ್ದೇವೆ ಎಂದರು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸರ್ಕಾರಿ ಆಸ್ಪತ್ರೆಯ ಪ್ರಸೂತಿ ತಜ್ಞ ಹನುಮಂತಪ್ಪ ಮಾತನಾಡಿ, ಮಗು ಹುಟ್ಟಿದ ಅರ್ಧ ಗಂಟೆಗೆ ತಾಯಿಯ ಎದೆಹಾಲು ನೀಡಬೇಕು. ಪ್ರಥಮ ಎದೆಹಾಲಿನಿಂದ ಮಗುವಿಗೆ ಪ್ರೋಟೀನ್ ಯುಕ್ತ ಆಹಾರ ಸಿಗಲಿದೆ. ಅಲ್ಲದೆ ಮಗುವಿಗೆ ರೋಗ ನಿರೋಧಕ ಶಕ್ತಿ ಬರಲಿದೆ. ತಾಯಿ ಮತ್ತು ಮಗುವಿನ ಬಾಂಧವ್ಯ ಹೆಚ್ಚಾಗಲಿದೆ. ಮಗು ಅತ್ತಾಗ ತಾಯಿಯು ತಪ್ಪದೇ ಎದೆಹಾಲು ಕುಡಿಸಬೇಕು ಎಂದು ಸಲಹೆ ನೀಡಿದರು. ನಮ್ಮ ಕ್ಲಿನಿಕ್ನ ವೈದ್ಯಾಧಿಕಾರಿ ಡಾಕ್ಟರ್ ಕ್ಷಮಾ, ಇನ್ನರ್ವೀಲ್ ಕ್ಲಬ್ ಖಜಾಂಜಿ ನವ್ಯ ಡೆನ್ನಿ ಎದೆಹಾಲಿನ ಮಹತ್ವದ ಬಗ್ಗೆ ಮಾಹಿತಿ ನೀಡಿದರು. ಸಭೆಯಲ್ಲಿ ಇನ್ನರ್ವೀಲ್ ಕಾರ್ಯದರ್ಶಿ ಸನ್ಮತಿ ರಕ್ಷಿತ್, ಮಕ್ಕಳ ತಜ್ಞ ಡಾಕ್ಟರ್ ಪ್ರಭು, ತಾಲೂಕು ಪ್ರಾಥಮಿಕ ಸುರಕ್ಷಣಾ ಅಧಿಕಾರಿ ಡೈಸಿ ಇದ್ದರು. ಇದೇ ಸಂದರ್ಭದಲ್ಲಿ ಇನ್ನರ್ವೀಲ್ ಕ್ಲಬ್ ವತಿಯಿಂದ ಗರ್ಭಿಣಿ ಸ್ತ್ರೀಯರಿಗೆ ಉಡುಗೊರೆ ನೀಡಿ ಆರತಿ ಎತ್ತಿ ಸೀಮಂತ ಮಾಡಿದರು. ಶಿಲ್ಪಾ ಸ್ವಾಗತಿಸಿದರು. ತಾಲೂಕು ಆರೋಗ್ಯ ಹಿರಿಯ ಶಿಕ್ಷಣಾಧಿಕಾರಿ ಪಿಪಿ ಬೇಬಿ ಕಾರ್ಯಕ್ರಮ ನಿರೂಪಿಸಿದರು. ಚೈತ್ರ ವಂದಿಸಿದರು. ಅದನ್ನೇ ಜಾಸ್ತಿ ಕೇಳಿ. ಯಾಕಂದ್ರೆ ಈಗಿನ ಜನರೇಷನ್ ಏನಾಗಿದೆ ಅಂದ್ರೆ ಮಗು ಬಗ್ಗೆ ಎಲ್ಲರೂ ಕೇಳ್ತಾರೆ. ಈಗ ನೆಂಟರು ಬಂದ್ರ ಮಗು ಚೆನ್ನಾಗಿದ್ಯಾ, ಮಗು ಜ್ವರ ಇದೆಯಾ ಕೇಳ್ತಾರೆ. ತಾಯಿಯಂದ್ರ ಬಗ್ಗೆ ಜಾಸ್ತಿ ಯಾರು ವಿಚಾರಿಸಲ್ಲ. ಸೊ ದಯವಿಟ್ಟು ನೀವು ಊಟ ಮಾಡಿದ್ರ, ನೀವು ರೆಸ್ಟ್ ತಗೊಂಡ್ರ, ನೀವು ಚೆನ್ನಾಗಿದ್ದೀರಾ ಅಂತ ಅವ್ರಿಗೆ ಕೇಳಿ. ಸೊ ನಾನೊಂದು ಲಿಫ್ಲೆಟ್ ರೆಡಿ ಮಾಡಿದ್ದೀನಿ. ಕುಟುಂಬದ ಆರ್ಥಿಕ ಭದ್ರತೆಗಾಗಿ ಕೇಂದ್ರ ಸರ್ಕಾರದ ವಿಮೆ ಯೋಜನೆಯನ್ನು ಉಪಯೋಗಿಸಿಕೊಳ್ಳಿ ಎಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಶಾಖಾ ವ್ಯವಸ್ಥಾಪಕ ಅಮರನಾಥ್ ಕರೆ ನೀಡಿದರು. ಅವರು ಗುರುವಾರ ಇಲ್ಲಿನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖಾ ಕಚೇರಿಯಲ್ಲಿ ಕೇಂದ್ರ ಸರ್ಕಾರದ PMSB ಯೋಜನೆಯಡಿ ವಿಮೆ ಮಾಡಿಸಿ ಅಕಾಲಿಕವಾಗಿ ಮರಣ ಹೊಂದಿದ್ದ ದಿಂಡಿನಕೊಪ್ಪ ಸೃಷ್ಟಿ ಸ್ವಸಹಾಯ ಗುಂಪಿನ ಸದಸ್ಯರಾಗಿದ್ದ ಜ್ಯೋತಿ ಎಂಬುವರ ಪರಿಹಾರದ ಹಣ 2 ಲಕ್ಷ ರೂಪಾಯಿ ಚೆಕ್ ಅನ್ನು ಅವರ ನಾಮಿನಿಯಾದ ಮಲ್ಲೇಶ್ ಅವರಿಗೆ ಹಸ್ತಾಂತರಿಸಿ ಮಾತನಾಡಿದರು. ಕೇಂದ್ರ ಸರ್ಕಾರದ ವಿಮೆ ಯೋಜನೆಯಾದ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಡಿ ಜ್ಯೋತಿ ಎನ್ನುವವರು ಪ್ರತಿ ವರ್ಷ 20 ರೂಪಾಯಿಯನ್ನು ನಮ್ಮ ಬ್ಯಾಂಕಿನ ಮೂಲಕ ಕಟ್ಟುತ್ತಿದ್ದರು. ಅವರ ಅಕಾಲಿಕ ಮರಣ ಹೊಂದಿದ್ದಾರೆ. ಈ ವಿಮಾ ಯೋಜನೆಯಡಿ ಅತಿ ಕಡಿಮೆ ಹಣ ಕಟ್ಟಲಾಗಿತ್ತು. ಅಲ್ಲದೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ, ಅಟಲ್ ಪೆನ್ಷನ್ ಯೋಜನೆ ಇದೆ. ಆದ್ದರಿಂದ ಸ್ವಸಹಾಯ ಸಂಘದ ಸದಸ್ಯರು ಈ ಕೇಂದ್ರ ಸರ್ಕಾರದ ವಿಮೆ ಯೋಜನೆಗೆ ಹಣ ಕಟ್ಟಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಮದರ್ ಸ್ವಯಂ ಸೇವಾ ಸಂಸ್ಥೆಯ ಆರ್ಥಿಕ ಪ್ರಚಾರಕಿ ಸುನೀತಾ, ಸೋಷಿಯಲ್ ವೆಲ್ಫೇರ್ ಸೊಸೈಟಿಯ ಕಾರ್ಯಕ್ರಮ ಸಂಯೋಜಕ ಪ್ರಭಾಕರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ದಿಂಡಿನಕೊಪ್ಪ ಸೃಷ್ಟಿ ಸ್ವಸಹಾಯ ಸಂಘದ ಕಾರ್ಯದರ್ಶಿ ನಿರ್ಮಲಾ, ಬ್ಯಾಂಕಿನ ಸಿಬ್ಬಂದಿಗಳಾದ ಕೀರ್ತನ, ಧನ್ರಾಜ್, ಮಂದಾರ ಇದ್ದರು. ಇವತ್ತು SBI ಬ್ರಾಂಚ್ ಎನ್ಆರ್ಪುರದ ನಮ್ಮ ಅಮರನಾಥ್ ಸರ್ ಅವರ ಅಂಡರಲ್ಲಿ ಇರುವಂತ ಎಲ್ಲ ಸಿಬ್ಬಂದಿಗಳು ಸೇರಿ ನಮ್ಮ ಎನ್ಆರ್ಪುರದಲ್ಲಿ ಒಂದು ಸೃಷ್ಟಿ ಸಂಘ ಅಂತ ಹೇಳಿತ್ತು. ಆ ಸಂಘದಲ್ಲಿ ಜ್ಯೋತಿ ಅನ್ನೋರು ತೀರ್ಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಿಬ್ಬಂದಿಗಳ ಎಫರ್ಟ್ ಇಂದ ಇವತ್ತು ಅವರಿಗೆ PMSBY 2 ಲಕ್ಷ ಅಂದ್ರೆ ಕೇವಲ ಕಟ್ತಾ ಇದ್ದಿದ್ದು 20 ರೂಪಾಯಿ. ನಿಮ್ಗೆ ಗೊತ್ತು, ನಾವು ಮದರ್ ಸಂಸ್ಥೆಯಿಂದ ಬಂದು ಎಲ್ಲ ಇನ್ಶೂರೆನ್ಸ್ಗಳನ್ನ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಿಮ್ ಗಮನಕ್ಕೆ ತರ್ತಿರ್ತೀವಿ. ಅದರಂತೆ ಇವ್ರ ವೈಫ್ ಜ್ಯೋತಿ ಅನ್ನೋರು ಮಾಡಿಸಿದ್ರು. ಅಕಾಲಿಕ ಮರಣಕ್ಕೆ ತುತ್ತಾಗಿದ್ರಿಂದ ಅವರಿಗೆ ಇವತ್ತು 2 ಲಕ್ಷ ರೂಪಾಯಿ ಕ್ಲೈಮ್ ಆಗಿದೆ. ಅದನ್ನ ನಮ್ಮ SBI ಮ್ಯಾನೇಜರು ಹಾಗೂ ಎಲ್ಲ ಸಿಬ್ಬಂದಿಗಳು ಸೇರಿ ಅವರಿಗೆ ಅದನ್ನು ಮಾಡಲಿಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ವಂದನೆಗಳು.